ಮ್ಯಾಮ್, ಹ್ಮ್ ಶೋ ಶುರು ಮಾಡೋಕ್ಕೂ ಮುಂಚೆ ನಂದೊಂದು ಪ್ರಾಬ್ಲಮ್ ಇದೆ. ನನಗೆ ಅದರಲ್ಲಿ ಸ್ವಲ್ಪ ನಿಮ್ಮ ಹೆಲ್ಪ್ ಬೇಕು. ಹೇಳಿ. ಅದೇನಂದ್ರೆ ನಂದು ಸ್ವಲ್ಪ ಶೇರ್ಸ್ ಇದೆಯಲ್ಲ, ಅದರಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ನಾನು ನನ್ನ ಡಿಪಿಗೆ ಕಂಪ್ಲೇಂಟ್ ಮಾಡಿದೆ. ಅವರು ಸೊಲ್ಯೂಷನ್ ಕೊಟ್ರು, ಆದ್ರೆ ನನಗೆ ಸಮಾಧಾನನೇ ಇಲ್ಲ. ಮತ್ತೆ ಇದೇ ಸಮಯದಲ್ಲಿ ನನಗೆ ಶಾಯರಿ ನೆನಪಾಯ್ತು. ಹೇಳ? ಅ, ಇರ್ಷಾದ್. ಇರ್ಷದಲ್ಲ, ನಾನ್ ಬರ್ದಿದ್ದು. ಅದು ಇಲ್ಲಿಗೆ ಹೋಗ್ಲೋ ಅಥವಾ ಅಲ್ಲಿಗೆ ಹೋಗ್ಲೋ, ಇಲ್ಲಿಗೆ ಹೋಗ್ಲೋ ಅಥವಾ ಅಲ್ಲಿಗೆ ಹೋಗ್ಲೋ ಅರ್ಥ ಆಗ್ತಿಲ್ಲ. ಎಲ್ಲಿಗೆ ಹೋಗುದು? ವಾವ್, ಶಾಯರಿ ಬಹಳ ಕೆಟ್ಟದಾಗಿದೆ. ಒರಿಜಿನಲ್ ಅನ್ಸುತ್ತೆ ಅಲ್ವಾ? ಸರಿ, ಈ ಮಾತಿಗೆ ನಂಗೊಂದ್ ಕವಿತೆ ನೆನ್ಪಾಗ್ತಿದೆ, ಆದ್ರೆ ನಂದಲ್ಲ. ಕೇಳಿ. ಇಲ್ಲಿ ಇಲ್ದೇ ಇದ್ರೆ ಬೇರೆಲ್ಲೋ, ಬೇರೆಲ್ಲೋ ಇಲ್ದೇ ಇದ್ರೆ ಮತ್ತೆಲ್ಲೋ. ಅಂದ್ರೆ ಇನ್ನೂ ಮುಂದಿನ ಹಂತಕ್ಕೆ ಹೋಗ್ಬೋದು. ಡಿಪಾಸಿಟರಿ ಇಲ್ಲ ಸ್ಕೋರ್ ವೆಬ್ಸೈಟ್ಗೋಗಿ ಕಂಪ್ಲೇಂಟ್ ಮಾಡಿ. ಹೋಗಿದ್ದೆ, ಆದ್ರೆ ಅಲ್ಲೂ ಸಹ ಮಜಾ ಬರ್ತಿಲ್ಲ. ಅದಾದ್ಮೇಲೆ ನೀವು ಅವ್ರ ಸ್ಮಾರ್ಟ್ ODR ಪೋರ್ಟಲ್ಗೆ ಹೋಗಿ ಅಲ್ಲಿ ಆನ್ಲೈನಲ್ಲಿ ನಿಮ್ಮ ಡಿಸ್ಪ್ಯೂಟನ್ನ ಸಲ್ಲಿಸ್ಬೋದು. ಅದ್ ಮಾಡಿದ್ರಾ? ಅ, ಇಲ್ಲ. ಅದೇ ಮತ್ತೆ, ಅಲ್ಲ್ ಹೋಗಿ ನಿಮ್ಮ ಆನ್ಲೈನ್ ಡಿಸ್ಪ್ಯೂಟನ್ನ ಸಲ್ಲಿಸಿ. ಮತ್ತಲ್ಲೂ ಆಗ್ಲಿಲ್ಲ ಅಂದ್ರೆ? ಆಮೇಲೆ ಅದೇ ಸ್ಮಾರ್ಟ್ ODR ಪೋರ್ಟಲಲ್ಲಿ ನೀವು ಕನ್ಸಿಲಿಯೇಷನ್ ಅನ್ನ ಆಯ್ಕೆ ಮಾಡ್ಬೋದು. ಅಲ್ಲೂ ಆಗಿಲ್ಲ ಅಂದ್ರೆ ಆರ್ಬಿಟ್ರೇಷನ್ ಅಥವಾ ಮಧ್ಯಸ್ಥಿಕೆಯ ಪ್ರಕ್ರಿಯೆ ಒಂದು ಲಭ್ಯ ಇದೆ. ಹೀಗೆ ಹೂಡಿಕೆದಾರರ ವಿವಾದಗಳನ್ನ ಸಂಪೂರ್ಣವಾಗಿ ಪರಿಹರಿಸಲಾಗತ್ತೆ. 90 ದಿನ ಅಥವಾ ಇನ್ನೂ ಕಡಿಮೆ ಸಮಯದಲ್ಲಿ, ಅದು ಆನ್ಲೈನಲ್ಲಿ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಅಂದ್ರೆ ಥ್ಯಾಂಕ್ಸ್ ಅ ಲಾಟ್. ಇದ್ರ ಬಗ್ಗೆ ಅಂತೂ ಗೊತ್ತೇ ಇರ್ಲಿಲ್ಲ. ಸರ್, ಶುರು ಮಾಡೋಣ. ಹಾ. ಹಲೋ ಅಂಡ್ ವೆಲ್ಕಮ್. ಸೊ ಇವತ್ತಿನ ನಮ್ಮ ಟಾಪಿಕ್ ಇನ್ವೆಸ್ಟರ್ಸ್ ಕಂಪ್ಲೇಂಟ್ ಮತ್ತೆ ಗ್ರೀವಾನ್ಸಸ್ ರಿಡ್ರೆಸಲ್. ಹಾಗಾಗಿ ಇವತ್ತು ಮಾತಾಡೋಣ. ನಮ್ಮ ಇನ್ವೆಸ್ಟರ್ಸ್ ಏನಿರ್ತಾರೆ, ಅವ್ರದ್ದೇನು ಕಂಪ್ಲೇಂಟ್ ಇರುತ್ತೆ, ಅವ್ರದ್ದು ಅದು ಯಾವ ರೀತಿಯಾಗಿ ಅವ್ರದ್ದು ಟಾಪಿಕ್. ಸರ್, ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡ್ಬೋದಾ ಇವತ್ತು?